ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಒಂದು ವಿಡಿಯೋದಲ್ಲಿ 2 ರೆಸಿಪಿ ಮತ್ತು ಒಂದು ಎಜುಕೇಷನ್ ಟ್ರಿಕ್ಸ್ ಕೊಡ್ತೀನಿ. ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡ್ರಿ ಎಷ್ಟು ಟೇಸ್ಟಿಯಾದಂಥ ಹಪ್ಪಳದಂಥ ರೊಟ್ಟಿ ಮತ್ತು ಪಲ್ಯ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ನಿಮ್ಗೆ ಕ್ವಾಂಟಿಟಿ, ನೀವು ಯಾವ ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ತಿದ್ರೆ ಅದ್ರ ಮೇಲೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿರಿ. ಫ್ರೈ ಆದ ನಂತರ ಇದಕ್ಕೆ ಉಪ್ಪು ಹಾಕ್ಕೊರಿ. ನಿಮ್ಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲ ಮತ್ತು ನಿಮಗೆ ಟೇಸ್ಟ್ ತಕ್ಕಷ್ಟು ಖಾರದ ಪೌಡರನ್ನು ಹಾಕ್ಕೊರಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಇದು ತುಂಬ ಈಸಿಯಾದಂತಹ ಪಲ್ಯ ಮತ್ತು ಪಟಾಫಟ್ ಅಂತ ಆಗುತ್ತೆ. ನಾನು ಇವಾಗ ಮೆಂತ್ಯ ಸೊಪ್ಪನ್ನು 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದು ನೀರು ಇಳಿಯೋದಕ್ಕೆ ಬಿಟ್ಟಿದ್ದೆ. ನೀರು ಇಳಿದಂತಹ ಸೊಪ್ಪನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದು ಸೊಪ್ಪು ಮೆತ್ತಗಾಗಬೇಕು. ನೋಡಿರಿ ಎಷ್ಟು ಸೊಪ್ಪಿತ್ತಲ್ಲ, ಎಷ್ಟು ಕಡಿಮೆ ಆಯಿತು ನೋಡಿರಿ ಬೆಂದು. ಈ ರೀತಿ ಆಗಬೇಕು. ಇವಾಗ ನಮ್ಮದು ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇದು ಯಾವುದೇ ರೀತಿ ಕಹಿ ಅಂತೂ ಬಿಡಲ್ಲ, ಅದು ಮಾತ್ರ 100% ಹೇಳ್ತೀನಿ. ತುಂಬ ಚೆನ್ನಾಗಿರ್ತಕ್ಕಂಥ ಪಲ್ಯ ರೆಡಿ ಆಯಿತು ನೋಡಿ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಜೋಳದ ತಂದೂರಿ ರೊಟ್ಟಿ ಮಾಡೋ ವಿಧಾನ ತೋರಿಸ್ತೀನಿ. ಆಲ್ರೆಡಿ ನಾನು ಮಾಡಿಟ್ಕೊಂಡಂತಹ ರೊಟ್ಟಿಗಳಿದ್ದು ಅದನ್ನೇ ತಂದೂರಿ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ನೀವು ಅರ್ಧ ಹಂಚಲ್ಲಿ ಬೇಯಿಸಿಬಿಟ್ಟು ಈ ರೀತಿ ಮಾಡಿದರೂ ಕೂಡ ಜೋಳದ ತಂದೂರಿ ರೊಟ್ಟಿ ರೆಡಿ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಲೆ ಇದ್ದರೆ ಕುಡಿಗೆ ಇಟ್ಕೋಬಹುದು, ಬಟ್ ಒಲೆ ಇಲ್ಲ, ನಾವು ಗ್ಯಾಸ್ ಮೇಲೆ ಮಾಡಬೇಕು ಅನ್ನೋರು ನಾನು ಮಾಡ್ತಾಯಿದ್ದೀನಿ ನೋಡಿರಿ. ಈ ರೀತಿಯಾಗಿ ಮಾಡಿರಿ. ಹಪ್ಪಳ ತಿಂದಷ್ಟು ಟೇಸ್ಟಾಗಿರುತ್ತೆ. ನೀವು ಬರೀ ರೊಟ್ಟಿನೇ ತಿಂತೀರಿ, ಇದು ಯಾವುದೇ ಸಾಂಬಾರು ಪಲ್ಯನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಕಡಿಮೆ ಉರಿ ಇಟ್ಕೋರಿ. ಬೇಗ ಎಲ್ಲ ಕಡೆಯೂ ಸರಿಸ್ತಾ ಇರಬೇಕು. ಜಾಸ್ತಿ ಉರಿ ಇಟ್ಟು ಅದನ್ನು ಹೊತ್ತಿಸಿದರೆ ಅದು ಸ್ವಲ್ಪ ವಿಷ ಬರ್ತೈತಿ ರೊಟ್ಟಿ. ಸೊ ಹಾಗಾಗಿ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿರಿ, ನಮ್ಮದು ಟೇಸ್ಟಿಯಾದಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ತಂದೂರಿ ರೊಟ್ಟಿ, ಜೋಳದ ತಂದೂರಿ ರೊಟ್ಟಿ ರೆಡಿ ಆಯಿತು. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. ಟ್ರಿಕ್ಸ್ ಏನಪ್ಪ, ಎಜುಕೇಷನ್ ಟ್ರಿಕ್ಸ್ ಅಂದರೆ ನೊಬೆಲ್ ಪ್ರಶಸ್ತಿ ಅಂತ ಕೇಳ್ತೀರಾ. ಇದೇ ನೋಡಿರಿ ನೊಬೆಲ್ ಪ್ರಶಸ್ತಿ ನಾನು ತೋರಿಸ್ತಾ ಇದ್ದೀನಿ ಫೋಟೋದಲ್ಲಿ. ಇದು ಗೋಲ್ಡ್ ಕಾಯಿನ್, ಇದು ಬಂಗಾರದ ನಾಣ್ಯ ಆಗಿರುತ್ತೆ. ಈ ನೊಬೆಲ್ ಪ್ರಶಸ್ತಿಯನ್ನು ಯಾವೆಲ್ಲ ಕ್ಷೇತ್ರಗಳಿಗೆ ಕೊಡ್ತಾರ ಅಂತ ನಾವು ಅದನ್ನು ಟ್ರಿಕ್ಸ್ ಮೂಲಕ ನೆನಪಿಟ್ಕೊಳ್ಳೋಣ. ಟ್ರಿಕ್ಸ್ ಏನಂದ್ರೆ ಅರಸನ ಶಾಂತಿ ವೈಭವ. ನಾವು ನೊಬೆಲ್ ಅಂದ ತಕ್ಷಣ ಅರಸನ ಶಾಂತಿ ವೈಭವ ನೆನಪಿಗೆ ಬಂದರೆ ಸಾಕು, ಎಲ್ಲ ಕ್ಷೇತ್ರಗಳು ನಾವು ಫಟಾಫಟ್ ಅಂತ ಆನ್ಸರ್ ಮಾಡ್ಬೋದು. ಅ ಅಂದ್ರೆ ಅರ್ಥಶಾಸ್ತ್ರ, ರ ಅಂದ್ರೆ ರಸಾಯನಶಾಸ್ತ್ರ, ಸ ಅಂದ್ರೆ ಸಾಹಿತ್ಯ, ಶಾಂತಿ ಅಂದರೆ ಶಾಂತಿ, ವೈ ಅಂದ್ರೆ ವೈದ್ಯಕೀಯ ಶಾಸ್ತ್ರ, ಭವ ಅಂದ್ರೆ ಭೌತಶಾಸ್ತ್ರ. ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ನೆನಪಿಟ್ಕೊಂಡಾಗ ನಾವು ಈಸಿಯಾಗಿ ಯಾವುದೇ ಕ್ವಶನ್ ಕೇಳಿದರೂ ಕೂಡ ಆನ್ಸರ್ ಮಾಡ್ಬೋದು. ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಟ್ರಿಕ್ಸ್ಗಳನ್ನು ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋನು ನೋಡಿಲ್ಲ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಯೂಸ್ಫುಲ್ಲಾಗಿರುತ್ತೆ ಇದು. ಇಲ್ಲಿವರೆಗೂ ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.